ಎಲ್ರಿಗೂ ನಮಸ್ಕಾರ. ಹಳ್ಳಿ ಮಾತುಗಳೊಂದಿಗೆ ಆರೋಗ್ಯಕರವಾದ ಹಳ್ಳಿ ಊಟನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇವತ್ತು ಹೆಸ್ರು ಕಾಳು, ಹುರಿದುಳಿ ಕಾಳು ಅಥವಾ ಹೆಸ್ರು ಕಾಳು ಸೋಡ್ಗೆ ಅಂತ ಕರಿತೀವಿ ನಮ್ಮ ಹಳ್ಳಿ ಕಡೆಯಲ್ಲಿ. ಆ ಸಾಂಬಾರು ಅದು ಈ ವಾತಾವರಣಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಹೆಸ್ರು ಕಾಳನ್ನ ತೊಗೊಂಡು ಕೈ ಬಿಡ್ದಲೇ ಒಂದು ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಹೆಸ್ರು ಕಾಳು ಒಂದೇ ಹದ ಬರಬೇಕು. ಇದು ನಮ್ಮ ಮನೆಯಲ್ಲಿ ಬೆಳೆದಿರೋಂಥ ಹೆಸ್ರು ಕಾಳು, ಅಂಗಡೀಲಿ ತಂದಿರೋದಲ್ಲ. ಆ ಹೆಸ್ರು ಕಾಳನ್ನ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಈ ಹದ ಬರಬೇಕು, ಈ ಕಲ್ಲರ್ ಬರಬೇಕು. ಈ ಕಲ್ಲರ್ ಬರೋವರೆಗೂ ಹೆಸ್ರು ಕಾಳನ್ನ ಹುರಿದು ಬಾಣಲಿಲೇ ಬಿಡಬಾರ್ದು. ಒಂದು ಪಾತ್ರೆಗೆ ಅದನ್ನು ಹಾಕಿ ಅದನ್ನು ನೆನೆಯೋದಕ್ಕೆ ನೀರನ್ನ ಹಾಕಿ ಬಿಡಬೇಕಾಗತ್ತೆ. ಇನ್ನು ಯಾವ ಪಾತ್ರೆ ಅಂದರೆ ಯಾವ ತಪ್ಲಿಲಿ ಮಾಡ್ತೀವಿ ಸಾಂಬಾರು, ಆ ಸಾರು ಮಾಡೋಂಥ ತಪ್ಪಲಿಗೆ ನಾವು ಅದನ್ನು ಉಕ್ಕರಿಸ್ಕೊಳ್ಳೋಕೆ ಇಟ್ಟಿದ್ವಿ. ಉಕ್ಕರಿಸ್ಕೊಳ್ಳೋದು ಅಂತಂದರೆ ಬಿಸಿನೀರಲ್ಲಿ ಅದು ಚೆನ್ನಾಗಿ ಕುದಿಬೇಕು. ಈಗ ಖಾರಕ್ಕೆ ಒಂದು ಈರುಳ್ಳಿ ಹಾಕಿದ್ದೀನಿ, ಒಂದು 4 ಬೆಳ್ಳುಳ್ಳಿ, 1 ಚಮಚ ಖಾರದ ಪುಡಿ, 1.5 ಚಮಚ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಒಂದಷ್ಟು ಸ್ವಲ್ಪಷ್ಟು ಹುಣ್ಸೆಹಣ್ಣು ಹಾಕಿದ್ದೀನಿ, 1 ಹಿಡಿಯೋಷ್ಟು ತೆಂಗಿನಕಾಯಿ ಹಾಕಿದ್ದೀನಿ. ಈಗ ಹೆಸರು ಕಾಳು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು 1-2 ಸ್ಪೂನ್ನ ಹಾಕಿದ್ದೀನಿ, 1-2 ಚಮಚದಷ್ಟು ಹಾಕಿ ಈ ರೀತಿ ನುಣ್ಣಗೆ ಖಾರನ ರುಬ್ಕೊಬೇಕಾಗುತ್ತೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಒಂದಿಷ್ಟು ಎಣ್ಣೆಗೆ ಒಂದಿಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಅದು ಸಿಡಿಬೇಕು. ಚೆನ್ನಾಗಿ ಸಿಡಿದ ಮೇಲೆ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು, ನಂತರ ಇದಕ್ಕೆ 1-2 ಮೆಣಸಿನ್ಕಾಯಿನ ಸೀಳ್ಗೊಯ್ದು ಹಾಕಿದ್ದೀನಿ, ಹಸಿರು ಮೆಣಸಿನ್ಕಾಯಿನ. ಒಗ್ಗರಣೆ ಆಗಿದೆ. ಈ ರೀತಿ ಒಗ್ಗರಣೆ ಹಾಕ್ತಿರುವಾಗಲೇ ನಾನಿಲ್ಲಿ ಮಜ್ಜಿಗೆ ಮಾಡಬೇಕಿತ್ತು, ಹಂಗಾಗಿ ಇದೇ ಒಗ್ಗರಣೆನ ಮಜ್ಜಿಗೆಗೂ ಹಾಕಿದ್ದೀವಿ. ಈ ರೀತಿ ನಮ್ಮ ಹಳ್ಳೀಲಿ ಮಾಡ್ತಾರೆ. ನಂತರ ಒಗ್ಗರಣೆ ಆದಮೇಲೆ ನೋಡಿ ತಗೊಳ್ತಾ ಇದ್ದೀನಿ ಮಜ್ಜಿಗೆಗೆ. ಒಗ್ಗರಣೆ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ, ಹಸಿನೂ ಸಿಗಬಾರ್ದು. ಈಗ ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಆಗಬೇಕು. ಯಾಕೆ ಅಂತಂದರೆ ಹೆಸ್ರು ಕಾಳು ಆಗಿರುತ್ತಲ್ವ, ಹೆಸ್ರು ಕಾಳು ಹಾಕಿದಾಗ ಅದು ಸಾಂಬಾರು ಗಟ್ಟಿ ಬರುತ್ತೆ. ಸಾರು ಗಟ್ಟಿಯಾಗೋದು ಮುದ್ದೆಗೆ ನಮಗೆ ಗಟ್ಟಿಯಾಗಿ ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ, ಆದರೆ ಮೊದಲಿಗೆ ಮಾತ್ರ ತುಂಬ ನೀರು ಹಾಕ್ಕೊಬೇಕು, ತುಂಬ ಗಟ್ಟಿ ಆಗುತ್ತೆ. ಈ ರೀತಿ ನೋಡಿ, ಇವಾಗ ಇದು ನೀರು ಸೇರಿಸಿ ನಾನು ಅದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಈ ಸಾಂಬಾರು ಈ ಸ್ಮೆಲ್ ನೋಡಿದ್ರೇ ಅಷ್ಟು ಚೆನ್ನಾಗಿ ಬರ್ತಿರುತ್ತೆ ಈ ವಾಸನೆ. ಇವಾಗ ಕುದಿಸ್ಕೊಂಡು ಚೆನ್ನಾಗಿ ನಾನಿಲ್ಲಿ ನಂತರ ಇದಕ್ಕೆ ನೋಡಿ ಮತ್ತೆ ಇದು ಸ್ವಲ್ಪ ನೀರು ಸೇರಿಸಿದ್ದೀನಿ, ಗಟ್ಟಿ ಅಂತ ಅನ್ನಿಸ್ತು. ಅದಕ್ಕೆ ನೀರು ಸೇರಿಸಿ ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಈ ಹದ ಬರಬೇಕು. ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ. ನಾನು ಹುರಿದಿಟ್ಕೊಂಡಿರೋಂಥ ಹೆಸ್ರು ಕಾಳಿಗೆ ಈ ಹದ ಬಂದರೆ ಸಾಕು. ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಕುದಿಬೇಕು. ಖಾರ ಅಂದರೆ ಅದಕ್ಕೆ ಹಸಿ ಈರುಳ್ಳಿ, ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ವ, ಹಸಿ ವಾಸನೆ ಹೋಗಬೇಕು. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ವಾಸನೆ ಎಲ್ಲ ಹೋದ್ಮೇಲೆ ಹುರಿದಿಟ್ಕೊಂಡಿರೋಂಥ ಹೆಸ್ರು ಕಾಳನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ, ಇವಾಗಲೇ ದಪ್ಪ ಆಯಿತು, ಸಾರು ಗಟ್ಟಿ ಆಯಿತು. ಏಕೆಂದರೆ ಹೆಸ್ರು ಕಾಳು ಹಾಕಿದ್ವಲ್ಲ, ಹಂಗಾಗಿ ಸಾರು ಗಟ್ಟಿ ಆಯಿತು. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು, ಇದು ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು. ಹಳ್ಳಿಗಳೆಲ್ಲ ಹಾಕ್ತಿರ್ಲಿಲ್ಲ, ಇವಾಗ ನಾನು ಹಾಕಿದ್ದೀನಿ. ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕಲಿಲ್ಲ ಅಂತಂದ್ರೂ ತುಂಬ ಚೆನ್ನಾಗಿರುತ್ತೆ ಈ ಸಾರು. ಇದು ನಾವು ಹೆಸ್ರು ಕಾಳು ಸೋಡ್ಗೆ ಅಂತ ಕರಿತೀವಿ. ಖಂಡಿತ ನೀವು ಒಂದು ಸಲ ಈ ಸಾರನ್ನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.